ಸ್ನೇಹಿತರೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಬೀದರ್ನಿಂದ ಬಂದಿರೋ ಸುದ್ದಿ ಕೇಳಿದರೆ ನಿಜಕ್ಕೂ ಕೂಡ ನಿಮ್ಮ ರಕ್ತ ಕುದಿಯದಿರಲಿಕ್ಕಿಲ್ಲ. ಹೌದು ವೀಕ್ಷಕರೇ, ಇವತ್ತು ಹುಟ್ಟುವಾಗಲೇ ತನ್ನ ತಾಯಿಯನ್ನು ಕಳೆದುಕೊಂಡಂತಹ ಆ ಒಂದು 8 ವರ್ಷದ ಪುಟ್ಟ ಹಸುಗೂಸಿಗೆ ತನ್ನ ತಂದೆಯೇ ಎಲ್ಲಾಗಿದ್ರು. ಹಾಗಿರುವಾಗ ಒಂದು ದಿನ ಆ ಒಂದು ಮಗುವಿನ ತಂದೆ ಹೊಟ್ಟೆ ಪಾಡಿಗಾಗಿ ಕೆಲಸಕ್ಕಂತ ಹೋದಾಗ ಆ ಮಗುವಿಗೆ ರಕ್ಷಣೆ ಕೊಡಬೇಕಾಗಿದ್ದಂತಹ ಪಕ್ಕದ ಮನೆಯ ಪಿಶಾಚಿ ಒಬ್ಬ ಕಾಮುಕ್ ಅಂತ ಹೇಳ್ಬೋದು, ಆಕೆ ಆ ಒಂದು ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ನಿಜಕ್ಕೂ ಕೂಡ ಇಲ್ಲಿ ನಾನು ಥಿಂಕ್ ಮಾಡ್ತಾ ಇರೋದೇನೆಂದರೆ, ಇಂಥವರನ್ನು ಏನಂತ ಹೇಳೋದು ನಾವು? ಇವರು ಮನುಷ್ಯರ ಅಥವಾ ನರ ರಾಕ್ಷಸರ? ಪಾಪ ಆ ಒಂದು ತಂದೆ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬಂದಾಗ ಆ ಒಂದು ಮಗುವಿನ ಪರಿಸ್ಥಿತಿ ನೋಡಿ ಹೇಗಾಗಿರಬೇಡ ಅಲ್ವಾ? ಇವತ್ತು ಆ ಒಂದು ನರ ರೂಪದ ರಾಕ್ಷಸನನ್ನು ಪೊಲೀಸರು ಹಿಡಿದಿದ್ದಾರೆ, ಜೈಲಿನಲ್ಲಿ. ಹಾಗೆ ಇವತ್ತು ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಸೊ ಹಾಗಂತ ನಾನು ನಿಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇರೋದೇನೆಂದರೆ, ಇಂತಹ ಮೃಗಗಳಿಗೆ, ಇಂತಹ ನರ ರಾಕ್ಷಸರಿಗೆ ಇವತ್ತು ತಿಂಗಳುಗಟ್ಟಲೆ ನಾವು ಇವತ್ತು ನ್ಯಾಯಾಲಯ ಜೊತೆಗೆ ಜೈಲು ಮತ್ತು ಸರ್ಕಾರಿ ಊಟ ಅಂತ ಕೊಡೋದ್ರ ಬದಲಿಗೆ ಏನು ಮಾಡ್ಬೋದು ಸ್ನೇಹಿತರೆ? ಸೊ ಇದ್ರ ಬಗ್ಗೆ ಯಾವುದೇ ಮೀಡಿಯಾಗಳು, ಯಾವುದೇ ಚಾನಲ್ಗಳು ಕೂಡ ಧ್ವನಿ ಎತ್ತಾ ಇಲ್ಲ. ಪಾಪ ಆ ಒಂದು ತಾಯಿ ಇಲ್ಲದಂಥ ಮಗುವಿಗೆ ಇವತ್ತು ಯಾರು ನ್ಯಾಯ ಕೊಡ್ತಾರೆ? ಸೊ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತೋಣ ಅಂತ ಹೇಳುತ್ತಾ, ಮತ್ತು ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.